ಇದುವರೆಗೂ ನೀವು ಅಟೆಂಡ್ ಮಾಡಿರ್ತಕ್ಕಂಥ ಕೇಸ್ಗಳು ಒಂದು 3ರಿಂದ 4 ಕೇಸ್ಗಳನ್ನ ನಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸರ್, ರೀಸೆಂಟಾಗಿ ಒಂದು ಅದೇ ಇವಾಗ ಆವಾಗಲೇ ಹೇಳಿದಾಗೆ ಒಂದು BHEL ಎಂಪ್ಲಾಯ್ದೆ ಒಂದು ಕೇಸ್ ಆಗುತ್ತೆ. ಅಲ್ಲೇನು ಮಾಡ್ತಾರೆ, ಒಬ್ಬ ಕನ್ನಡದ ಎಂಪ್ಲಾಯ್ಗೆ ಸಾಕಷ್ಟು ಟಾರ್ಚರ್ ಮಾಡ್ತಿರ್ತಾರೆ ಮ್ಯಾನೇಜ್ಮೆಂಟಿಂದ. ಆ ಮ್ಯಾನೇಜ್ಮೆಂಟ್ ಟಾರ್ಚರ್ ಮಾಡಿದಾಗ ಆ ಟಾರ್ಚರ್ ತಡೆಯೋಕ್ಕಾಗದೆ ಒಬ್ಬ ಕನ್ನಡದ ವ್ಯಕ್ತಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊತಾರೆ. ಆ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡು ಒಬ್ಬ ಎಂಪ್ಲಾಯಿ ಕೂಡ ಅವ್ರಿಗೆ ಅಷ್ಟು ರೆಸ್ಪಾಂಡ್ ಮಾಡೋದಿಲ್ಲ. ಅಲ್ಲಿ ಮಾಡ್ಕೊಂಡಾಗ ತುಂಬ ತೊಂದರೆ ಆಗಿದ್ದ ಕಾರಣ ಸೂಸೈಡ್ ಅಟೆಂಪ್ಟ್ ಮಾಡ್ಕೊತಾರೆ. ಮ್ಯಾನೇಜ್ಮೆಂಟ್ ವಿರುದ್ಧ ನಾವು ಕೇಸ್ ಮಾಡ್ತೀವಿ. ಕೇಸ್ ಮಾಡಿದಾಗ ಒಂದು ಸ್ಟೇಷನಲ್ಲಿ ಕೇಸ್ ಕೂಡ ಆಗುತ್ತೆ, FIR ಕೂಡ ಆಗುತ್ತೆ. ಬಟ್ ಅಲ್ಲಿನ ಏನೋ ಒಂದು ಅವರವರ ಒಂದು ಇದರಲ್ಲಿ ಆ FIRಗೆ ಬಿ ರಿಪೋರ್ಟ್ ಹಾಕ್ತಾರೆ. ಬಿ ರಿಪೋರ್ಟ್ ಹಾಕಿದಾಗ ಅದ್ರ ವಿರುದ್ಧ ಓಡಾಡೋಕ್ಕೋಸ್ಕರ ನಾವು ಕೋರ್ಟಲ್ಲಿ ಕೂಡ ವಕಾಲತ್ ಫೈಲ್ ಮಾಡಿ ಪ್ರೊಟೆಸ್ಟ್ ಮೆಮೊ ರೆಡಿ ಮಾಡ್ತಾಯಿದ್ದೀವಿ. ಅದೊಂದು ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದರಲ್ಲಿ ಏನಾಗುತ್ತೆ, ಕನ್ನಡದ ಪರವಾಗಿ ಯಾರೇ ಈಗ BHEL ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅಂಥ ಒಂದು ಸಂಸ್ಥೆಯಲ್ಲಿ ಈ ಥರ ಒಂದಾದಾಗ ತುಂಬ ನೋವಾಗುವಂಥ ವಿಚಾರ. ಈ ಥರ ಒಂದು ಕೇಸಸ್ ಬಂದಾಗ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ತೀವಿ. ಟ್ರಾನ್ಸ್ಫರ್ ಮಾಡೋದು, ಎದುರಿಸೋದು ಸುಮಾರು ಈಗ ನೀವು ವಿಚಾರಿಸ್ಬೋದು ಕೂಡ. ತುಂಬ ಜನಕ್ಕೆ ಆ ಥರ ಏನಾದರೂ ಕನ್ನಡದ ಪರ ಧ್ವನಿ ಎತ್ತಿದ್ರೆ ಟ್ರಾನ್ಸ್ಫರ್ ಮಾಡ್ತಾರಂತೆ. ಈ ಥರ ವಿಚಾರಗಳು ಆ ಎಂಪ್ಲಾಯಿ ನಮ್ಮ ಹತ್ರ ತುಂಬ ಹತ್ಕೊಂಡು ಹೇಳ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾವು ಯಾವುದೇ ರೀತಿಯಾದ ಒಂದು ಫೀಸ್ ಇಲ್ಲದೇ ನಾವೊಂದು ಸೇವೆ ಸಲ್ಲಿಸೋಕ್ಕೋಸ್ಕರ ಅದನ್ನು ಮಾಡ್ತೀವಿ. ಎಲ್ಲೇ ಆಗಲಿ ಕನ್ನಡಿಗರೇ ತೊಂದರೆ ಆಗಬಾರ್ದು, ನಮ್ಮ ಉದ್ದೇಶ ಅದೇ. ಕನಕಪುರ ಸೈಡ್ ಒಂದು ರೆಸಾರ್ಟ್, ಹೌದು, ಬನ್ನರ್ಘಟ್ಟ ಹತ್ರ, ಅಲ್ಲಿ ಒಬ್ಬ ಉದ್ಯಮಿ ಅವರು ಹೇಗೆ ಅಂದರೆ ಪಾಪ ಬೇರೆ ಕಡೆಯಿಂದ ಬಂದು ಸಾಕಷ್ಟು ಕಷ್ಟಪಟ್ಟು ಏನೋ ಇನ್ವೆಸ್ಟ್ ಮಾಡಿ ಸಾಲ ಮಾಡಿ ಒಂದು ರೆಸಾರ್ಟ್ ಮಾಡ್ತಾರೆ. ಆ ರೆಸಾರ್ಟ್ ಮಾಡಿದಾಗ ಆ ಪ್ರಾಪರ್ಟಿ ಓನರ್ ಏನು ಮಾಡ್ತಾರೆ, ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗೇ ಇರ್ತಾರೆ. ಹೋಗ್ತಾ ಅವ್ರಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾರೆ. ಬಟ್ ಆ ವ್ಯಕ್ತಿನ ನಂಬ್ಕೊಂಡು ತುಂಬ ಸಾಕಷ್ಟು ಜನ ಕೆಲಸ ಮಾಡೋರು ಜೀವನ ಮಾಡ್ತಿರ್ತಾರೆ. ಸಿಕ್ಕಾಪಟ್ಟೆ ಟಾರ್ಚರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದನ್ನು ಕೂಡ ನಾವು ಒಂದು ಕೋರ್ಟ್ಗೆ ಹಾಕಿ ಸ್ಟೇ ತಂದು ಅದು ಕೂಡ ನಾವು ರೆಸಾರ್ಟ್ ಕೇಸ್ ಕೂಡ ನಾವು ಸಾಲ್ವ್ ಮಾಡಿಕೊಟ್ಟಿದ್ದೀವಿ. ಸರ್, ಯಾವುದಾದ್ರೂ ವಿದ್ಯಾರ್ಥಿಗಳದ್ದು ಯಾವುದಾದ್ರೂ ಕೇಸ್ ನಡೆಸಿದ್ದೀರಾ? ಸರ್, ಭಾಳಷ್ಟು ಕೆಲವೊಂದು ನಮ್ಮ ರಕ್ಷಣಾ ವೇದಿಕೆಯಲ್ಲಿ ಸಾಕಷ್ಟು ಕೇಸಸ್ ಮಾಡಿದ್ದೀವಿ ನಾವು. ಕಾವೇರಿ ಹೋರಾಟದಾಗಿರ್ಬೋದು, ಬೇರೆ ಬೇರೆ ಹೋರಾಟಗಳಾಗಿರ್ಬೋದು. ನಮ್ಮ ಹೋರಾಟಗಾರರ ಮೇಲೆ ಯೂಶ್ವಲಿ ಏನಾಗುತ್ತೆ, ಈಗ ಕನ್ನಡಿಗರಾಗಲಿ ಹೋರಾಟಗಾರರಾಗಲಿ ಯಾಕೆ ಮುಂದಕ್ಕೆ ಬರ್ತಿಲ್ಲ ಅಂದರೆ, ಈಗ ಹೋರಾಟ ಮಾಡೋಕ್ಕೆ ಬಂದರೆ ಕೇಸ್ಗಳಾಗ್ತಾರೆ. ಈ ಥರ ಇದ್ದಾಗ ಯಾವುದೇ ಒಬ್ಬ ಹೋರಾಟಗಾರ ಮುಂದಕ್ಕೆ ಬರ್ತಿಲ್ಲ. ಮುಂಚೆ ನೀವು ನೋಡಿ, ಹಳೆ ಹೋರಾಟಗಳು ನೋಡಿದ್ದೀರಾ, ಹೇಗೆ ಮಾಡ್ತಿದ್ರು ಹಳೆ ಹೋರಾಟಗಳು. ಈಗಿನ ಹೋರಾಟ ಏನಾಗಿದೆ, ಬರೀ ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ ಆಗಿದೆ. ಕಾರಣ ಏನು, ಆಚೆ ಬಂದರೆ ಕೇಸ್ ಹಾಕ್ತಾರೆ. ಈ ಥರ ಕೇಸಸ್ ಹಾಕಿದಾಗ ಕೆಲವರು ಪರ್ಸ್ನಲ್ ಲಾಯರ್ಸ್ ಇರ್ತಾರೆ, ಅಟೆಂಡ್ ಮಾಡಿಕೊಡ್ತಾರೆ. ಪಾಪಕ್ಕೆ ಎಷ್ಟೋ ಹೋರಾಟಗಾರಗಳಿಗೆ ಲಾಯರ್ನ ಇಡುವಂಥ ಶಕ್ತಿ ಕೂಡ ಇಲ್ಲ. ಕನ್ನಡಕ್ಕೋಸ್ಕರ ದುಡಿತಾರೆ, ಓಡಾಡ್ತಾರೆ, ಹೆಂಡತಿ ಮಕ್ಕಳು ಬಿಟ್ಟು ಕೆಲಸ ಮಾಡ್ತಾರೆ. ಬಟ್ ಅವ್ರು ಏನು ಮಾಡ್ತಾರೆ, ಕಾನೂನು ಅಂತ ಬಂದಾಗ ಸೋತೋಗ್ತಾರೆ. ಆ ಒಂದು ಸೋಲ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಥರ ಎಲ್ಲ ಒಂದು ಕೇಸಸ್ನ ತೊಗೊತೀವಿ. ಮತ್ತು ಕಾವೇರಿ ಹೋರಾಟದಾಗಿರೋದು ಬಹಳಷ್ಟು ಕೇಸಸ್ ಮಾಡಿದ್ದೀವಿ. ಸುಪ್ರೀಂ ಕೋರ್ಟ್ ಬ್ರಾಂಚ್ಗಳನ್ನು ನೀವು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡೋದಕ್ಕೆ ಒಂದು 3ರಿಂದ 4 ವರ್ಷದಿಂದ ಪ್ರಯತ್ನ ಪಡೆದಿದ್ರೆ ಅದು ಯಾವ ರೇಂಜಿಗೆ ಬಂದು ನಿಂತಿದೆ? ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ನಾವು ಮುಖ್ಯವಾಗಿ ನೆನೆಸ್ಕೊಬೇಕಾಗಿರೋದು ಅದರ ಸಂಸ್ಥಾಪಕರಾದಂಥ ಭದ್ರಾವತಿ ಸತೀಶ್ ಅಂತೇಳಿ ಸೀನಿಯರ್ ಕೌನ್ಸಿಲ್ ಅವರು ಏನು ಮಾಡಿದ್ರು, ಅವರ ಆ ಒಂದು ಸೌತ್ ಇಂಡಿಯಾ ಸುಪ್ರೀಂ ಕೋರ್ಟ್ ಸರ್ಕ್ಯೂಟ್ ಬೆಂಚ್ ಆ್ಯಕ್ಷನ್ ಕಮಿಟಿ ಅಂತ ಹೇಳಿ ಒಂದು ಆ್ಯಕ್ಷನ್ ಕಮಿಟಿ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅವರೇ ಸಂಸ್ಥಾಪಕರು. ಅಲ್ಲಿ ನಾನು ಜನರಲ್ ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಇದ್ರ ಮೇನ್ ಉದ್ದೇಶ ಏನು ಅಂದರೆ, ಸಾಕಷ್ಟು ಜನ ಈಗ ಬಡವರಾಗಿರ್ಬೋದು, ಸಾಕಷ್ಟು ಜನ ಆಗಿರ್ಬೋದು, ಈಗ ಹೈಕೋರ್ಟಲ್ಲಿ ಆಗಿದ ತಕ್ಷಣ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗೋದಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಕೇಸಸ್ ಭಾಳ ಇದೆ ನಮ್ಮಲ್ಲಿ. ಅವ್ರಿಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಾಗಿದೆ, ಅವ್ರಿಗೆ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದಾಗ ಅಪೀಲ್ ಹೋಗೋ ಚಾನ್ಸಸ್ ಇರುತ್ತೆ. ಸುಪ್ರೀಂ ಕೋರ್ಟ್ಗೆ ಭಾಳಷ್ಟು ಜನಕ್ಕೆ ಹೋಗೋಕ್ಕಾಗ್ತಿಲ್ಲ. ಆ ಒಂದು ಕಾರಣಕ್ಕೆ ಏನು ಮಾಡಿದ್ವಿ, ನಮ್ಮ ಇವರು ಹೇಳಿದ್ನಲ್ಲ ಭದ್ರಾವತಿ ಸತೀಶ್ ಅವರ ಒಂದು ನೇತೃತ್ವದಲ್ಲಿ ಒಂದು ಸರ್ಕ್ಯೂಟ್ ಬೆಂಚ್ ಆ್ಯಕ್ಷನ್ ಕಮಿಟಿ ಅಂತ ಮಾಡಿದ್ವಿ. ನಮ್ಮ ಉದ್ದೇಶ ಏನು ಅಂದರೆ, ಸೌತ್ ಇಂಡಿಯಾದಲ್ಲಿ ಈಗ ಸುಪ್ರೀಂ ಕೋರ್ಟ್ ಏನಿದೆ ನಮ್ಮ ಸೌತ್ ಇಂಡಿಯಾಗೆ ತರಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಇದಕ್ಕೆ ಭಾಳ ಹೋರಾಟಗಳು ಮಾಡಿದ್ದೀವಿ, ಇದಕ್ಕೆ ಸಕ್ಸಸ್ ಕೂಡ ಆಗಿದೆ. ಈಗ ಚೆನ್ನೈ ಅಥವಾ ಕೋಲ್ಕತ್ತಾ ಕೆಲವೊಂದು ಭಾಗದಲ್ಲಿ ಮಾಡಬೇಕು ಅಂತೇಳಿ ಅಪ್ರೂವಲ್ ಸಿಕ್ಕಿದೆ. ಬಟ್ ನಾವು ನಮ್ಮ ಬೆಂಗಳೂರಿಗೆ ತರಬೇಕು ಅನ್ನೋದು ನಮ್ಮ ಮೇಯ್ನ್ ಉದ್ದೇಶ. ಏನಕ್ಕೆ ಅಂದರೆ, ಬೆಂಗಳೂರಲ್ಲಿ ಬಂದು ಸಾಕಷ್ಟು ಜನ ಇದ್ದಾರೆ, ಪ್ರತಿ ಭಾಷೆ ಮಾತಾಡುವಂಥ ಜನ ನಮ್ಮ ಬೆಂಗಳೂರಲ್ಲಿದ್ದಾರೆ. ಈ ಸಿಟಿನೇ ಆ ಥರ ಇದೆ. ಮತ್ತು ಆ್ಯಕ್ಸಸ್ ಕೂಡ ಚೆನ್ನಾಗಿದೆ. ಮತ್ತು ನಮ್ಮ ಸೌತ್ ಇಂಡಿಯಾಗೆ ಈಸಿಯಾಗಿ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಒಂದು ಚಾನ್ಸಸ್ ಸಿಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಇದರಲ್ಲಿ ಸಾಕಷ್ಟು ಜನ ಸಿವಿಲ್ ಮತ್ತು ಹೈಕೋರ್ಟ್ನಲ್ಲೇ ಕೇಸ್ಗಳು ಸೋತು ಇನ್ನು ಮುಂದೆ ನಾವು ದೆಹಲಿವರೆಗೂ ಹೋಗೋಕ್ಕಾಗಲ್ಲ ಅಂತ ಅಲ್ಲಿಗೆ ನಿಲ್ತಿದ್ದಾರೆ. ಆ ಒಂದು ಕಾರಣದಿಂದ ನೀವು ತಂದಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಖಂಡಿತ ಸರ್, ಅದಕ್ಕೆ ತರೋದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಸೀನಿಯರ್ ಕೌನ್ಸಿಲ್ ಆದಂಥ ಅವರು ಭದ್ರಾವತಿ ಸತೀಶ್ ಅವರಂತೂ ತುಂಬ ಹೋರಾಟಗಳನ್ನ ಮಾಡಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ನಾವು ಸಾಕಷ್ಟು ಕಷ್ಟ ಬಿದ್ದಿದ್ದೀವಿ. ಈಗ ಅಪ್ರೂವಲ್ ಕೂಡ ಆಗಿದೆ. ಬಟ್ ಬ್ಯಾಂಗ್ಳೂರ್ಗೆ ಮಾಡೋದಕ್ಕೆ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಕೂಡ ಒಂದು ಹೋರಾಟ ಮಾಡಬೇಕು ಅಂತ ನಾವು ಕೂಡ ಅದರ ರೂಪರೇಷೆಗಳನ್ನ ನಾವು ನಿರ್ಧಾರ ಮಾಡ್ತಾ ಇದ್ದೀವಿ.
ನನಗೊಂದು ಇನ್ಫಾರ್ಮೇಷನ್ ಬಂತು ಚೆನ್ನೈ, ಬೆಂಗಳೂರು, ಕೋಲ್ಕತ್ತಾ ಈ 3 ಭಾಗಗಳಲ್ಲಿ ಸ್ಥಾಪನೆ ಮಾಡ್ರಿ ಅಂತ. ಬಟ್ ಅದನ್ನು ನೀವು ಹೋಲ್ಡಲ್ಲಿಟ್ಟು ಬೆಂಗಳೂರಿಗೇ ಬೇಕು ಅಂತ ಇನ್ನೂ ಹೋರಾಡ್ತಿದ್ದೀರಂತೆ. ಹೌದೌದು. ಅದು ಏನು ಅಂದರೆ ಈಗ ಚೆನ್ನೈ ಅಥವಾ ಕೋಲ್ಕತ್ತಾ, ಮುಂಬೈಯಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಉದ್ದೇಶ ಇರೋದು ಬ್ಯಾಂಗ್ಳೂರಲ್ಲಾಗಲಿ ಅಂತ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಆ್ಯಕ್ಸೆಸ್ ಚೆನ್ನಾಗಿದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇದೆ, ಆ್ಯಕ್ಸೆಸ್ ಚೆನ್ನಾಗಿದೆ. ಮತ್ತು ಮುಖ್ಯವಾಗಿ ಏನು ಅಂದರೆ ಎಲ್ಲ ಭಾಷೆ ಜನಗಳು ನಮ್ಮಲ್ಲಿದ್ದಾರೆ. ಯಾರಿಗೂ ಭಾಷೆ ತೊಂದರೆ ಅಂತೂ ನಮ್ಮ ಬ್ಯಾಂಗ್ಳೂರಲ್ಲಿ ಆಗೋವಂಥ ಚಾನ್ಸೇ ಇಲ್ಲ. ಕೆಲವು ನಾವು ಬೇರೆ ಕಡೆ ಹೋದಾಗ ಸ್ವಲ್ಪ ಭಾಷೆ ತೊಂದರೆ ಆಗ್ಬೋದು, ಬಟ್ ನಮ್ಮಲ್ಲಿ ಆ ತೊಂದರೆ ಇಲ್ಲ. ನೀವು ಪ್ರತಿಯೊಬ್ಬ ಒಬ್ಬ ಆಟೋ ಡ್ರೈವರ್ನ ಮಾತಾಡಿಸಿ ಎಲ್ಲ ಭಾಷೆ ಬರುತ್ತೆ ಅವ್ರಿಗೆ. ಅಂದಾಗೇ ಈ ಒಂದು ಸಂಸ್ಥೆಗೆ ನೀವು ಜನರಲ್ ಸೆಕ್ರೆಟರಿ ಆಗಿರೋದು ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ಭಾಳಷ್ಟು ಖುಷಿಯಾಗುತ್ತೆ ನಮಗೆ. ಯಾಕಂದರೆ ಇಂಥ ಒಂದು ದೊಡ್ಡ ಒಂದು ಆ್ಯಕ್ಷನ್ ಕಮಿಟಿಯಲ್ಲಿ ನಮಗೆ ಒಂದು ಈ ಥರ ಒಂದು ಚಾನ್ಸ್ ಕೊಟ್ಟಾಗ ನಮಗೊಂಥರ ಸ್ಫೂರ್ತಿ ಆಗುತ್ತೆ. ಇದೇ ಥರ ಇನ್ನೂ ಯುವಕರಿಗೆ ಈ ಥರ ಒಂದು ದೊಡ್ಡ ದೊಡ್ಡ ಸೀನಿಯರ್ ಕೌನ್ಸಿಲ್ಸ್ಗಳು ಈ ಥರ ಒಂದು ವ್ಯವಸ್ಥೆಯಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು. ಲಾನ್ ಓದ್ತಿರ್ಬೇಕಂದ್ರೆ ವೀಣಾ ಅವರು ನಿಮಗೆ ಒಂದು ಗುರುಗಳಾಗಿದ್ರು, ಅವ್ರ ಬಗ್ಗೆ ಹೇಳೋದಾದ್ರೆ? ಸರ್, ನಮ್ಮ ಮೊದಲನೇ ಗುರುಗಳು ನಾವು ಓದಬೇಕಾದ್ರೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ದು ವೀಣಾ ಅಂತೇಳಿ. ಅವರು ಕೌನ್ಸಿಲ್ ಅವರು ಅಡ್ವೊಕೇಟು. ಅವರು ನಮಗೆ ಭಾಳಷ್ಟು ಸಹಾಯ ಮಾಡಿದ್ದಾರೆ. ಇವತ್ತು ನಾವು ಈ ಮಟ್ಟಕ್ಕೆ ಇದ್ದೀವಿ ಅಂತ ಹೇಳಿದ್ರೆ ವೀಣಾ ಅವರು ಕೂಡ ಅವರೇ ಮೇಯ್ನ್ ಕಾರಣ. ಅದರ ನಂತರ ನಿಮಗೆ ಸಿಕ್ಕಂಥ ಒಬ್ಬ ನೆಚ್ಚಿನ ಗುರು ಇವರೇ ನನಗೆ ಎಲ್ಲ ಸ್ಫೂರ್ತಿ ಅಂತ ಬಂದಿದ್ದು ಭದ್ರಾವತಿ ಸತೀಶ್ ಸರ್. ಅವ್ರ ಬಗ್ಗೆ ಹೇಳೋದಾದರೆ ಸರ್? ಭದ್ರಾವತಿ ಸತೀಶ್ ಸರ್ ಬಂದು ಅವರು ಬಹಳಷ್ಟು ಕಷ್ಟ ಬಿದ್ದು ಈ ಒಂದು ಫೀಲ್ಡಲ್ಲಿ ತುಂಬ ಕಷ್ಟ ಬಿದ್ದು ಒಂದು ಕೆಲಸ ಮಾಡಿ ಹೆಸರು ಮಾಡಿರುವಂಥ ವ್ಯಕ್ತಿ. ಅವರು ಏನು ಯಾರು ಹುಟ್ಟುತ್ತಾನೆ ಗೋಲ್ಡನ್ ಸ್ಪೂನ್ ಅಲ್ಲ, ಅವರಲ್ಲ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಚೇಂಜಸ್ ತರಬೇಕು ಅಂತ ಅವರು ಸಾಕಷ್ಟು ಹೋರಾಟಗಳು ಮಾಡಿದಂಥ ವ್ಯಕ್ತಿ. ಅವರ ಅಂಡರ್ ಕೆಲಸ ಮಾಡಿರೋ ನಮಗೆ ಭಾಳಷ್ಟು ಖುಷಿ ಇದೆ. ಮತ್ತು ಅವ್ರ ಬಗ್ಗೆ ಹೇಳ್ಕೊಬೇಕು ಅಂದರೆ ಈಗಲೂ ಕೂಡ ಪ್ರತಿದಿನ ಹೋರಾಟ ನಡೆಸ್ತಾ ಇರ್ತಾರೆ. ಅವ್ರದ್ದು ತುಂಬ ಯೋಜನೆಗಳಿದೆ, ಭಾಳಷ್ಟು ಯೋಜನೆಗಳಿದೆ ನಮ್ಮಲ್ಲಿ. ಬಾಡಿ ಕ್ಯಾಮ್ರಾ ಎಲ್ಲ ಪ್ರತಿಯೊಬ್ಬ ಲಾಯರ್ಗೂ ಕೊಡಬೇಕು ಅನ್ನೋದು ಇದು ಮುಖ್ಯವಾಗಿ ಇದ್ರ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ಒಬ್ಬ ಪೊಲೀಸು, ಟ್ರಾಫಿಕ್ ಪೊಲೀಸ್ ಎಲ್ಲರಿಗೂ ಬಾಡಿ ಕ್ಯಾಮ್ರಾ ಇದೆ, ಲಾಯರ್ಗೆ ಇಲ್ಲ. ಬಾಡಿ ಆರ್ಮರ್ ಕ್ಯಾಮ್ರಾಸ್ ಇದೆ. ಏನಾಗಿದೆ, ನೀವು ಈ ನಡುವೆ ನೋಡ್ಬೋದು, ನಮ್ಮ ಅಡ್ವೊಕೇಟ್ಸ್ಗೆ ಪ್ರೊಟೆಕ್ಷನ್ನೇ ಇಲ್ಲ. ಒಬ್ಬ ಪೊಲೀಸ್ ಅಧಿಕಾರಿಗಳು ಹೇಗಾಗಿರ್ಬೋದು, ಒಬ್ಬ ಮಿಲಿಟ್ರಿ ಅವ್ರು ಹೇಗಾಗಿರ್ಬೋದು, ಅದಕ್ಕಿಂತ ನಾವು ಬಹಳ ಕಷ್ಟ ಬೀಳ್ತಾ ಇದ್ದೀವಿ. ನಮಗೆ ಸೇಫ್ಟಿ ಅನ್ನೋದೇ ಇಲ್ಲ. ಪೊಲೀಸವ್ರಿಗೆ ಬಾಡಿ ಆರ್ಮರ್ ಕ್ಯಾಮ್ರಾ ಇದೆ, ಅದು ನಮ್ಗೆ ಖುಷಿ ತರೋ ವಿಚಾರನೆ. ಅದನ್ನು ಕೂಡ ನಮ್ಮ ಅಡ್ವೊಕೇಟ್ಸು ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ ಒಂದು ಬಾಡಿ ಆರ್ಮರ್ಸ್ ಕ್ಯಾಮ್ರಾ ಕೊಟ್ಟಾಗ ಅದು ಅವಶ್ಯಕತೆ ಇದೆ. ಅದೇ ಥರ ನಮ್ಮ ಹೋರಾಟ ಕೂಡ ಇದಿದೆ. ಏನು ಅಂದರೆ ನಮ್ಮ ಅಡ್ವೊಕೇಟ್ಸ್ಗೂ ಬಾಡಿ ಆರ್ಮರ್ ಕ್ಯಾಮ್ರಾಸ್ ಬೇಕೇ ಬೇಕು. ಈಗ ನೀವೇ ನೋಡ್ತಿದ್ದೀರ, ಅಡ್ವೊಕೇಟ್ಸ್ ಮೇಲೆ ಭಾಳಷ್ಟು ಕಡೆ ಹಲ್ಲೆಗಳಾಗ್ತಿದೆ. ನಮಗೆ ಕೆಲವೊಂದು ಟೈಮಲ್ಲಿ ನಾವು ಒಬ್ಬೊಬ್ಬರೇ ಇರ್ತೀವಿ, ನಮಗೆ ಪ್ರೂಫ್ ಕೊಡೋದು ಕೂಡ ನಮ್ಮ ವೀಡಿಯೋ ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ. ಈಗ ನಾವು ಸ್ಟೇಷನ್ಗೆ ಹೋಗಿರ್ಬೋದು, ಬೇರೆ ಕಡೆ ಹೋಗಿರ್ಬೋದು, ಇಲ್ಲೆವರು ನಮ್ಮ ಒಂದು ಸೇಫ್ಟಿಗೋಸ್ಕರ ನಮ್ಮ ಬಾಡಿ ಆರ್ಮರ್ ಕ್ಯಾಮ್ರಾಸ್ ಬೇಕೇ ಬೇಕು. ಇದೆ, ನಾನು ಹೇಳಿದ್ನಲ್ಲ ಸತೀಶ್ ಅಂತ ಹೇಳಿ, ಅವರ ಅಂಡರೇ ಕೂಡ ಇದ್ರದ್ದು ಒಂದು ನಾವು ಹೋರಾಟ ಮಾಡಬೇಕು ಮತ್ತು ರಿಕ್ವೆಸ್ಟ್ ಹಾಕಬೇಕು ಅಂತ ಕೂಡ ನಾವು ಡಿಸೈಡ್ ಮಾಡಿದ್ದೀವಿ. ನಿಮ್ಮದೇ ಆದಂಥ ವಕೀಲ್ ಸಾಬ್ ಒಂದು ತಂಡ ಇದೆ ಅಂತೆ, ಆ ತಂಡದ ಬಗ್ಗೆ ಹೇಳೋದಾದರೆ ಸರ್? ಸರ್, ಭಾಳ ಖುಷಿಯಾಗುತ್ತೆ. ನಾವು ಯಾವುದೇ ಒಂದು ಕೇಸಸ್ ಮಾಡಿದ್ರು ಕೂಡ ಸಕ್ಸಸ್ ಅನ್ನೋದು ನಾನು ಒಬ್ಬನಿಂದ ಖಂಡಿತವಾಗ್ಲೂ ಆಗೋದಿಲ್ಲ. ನಮ್ಮ ಟೀಮಲ್ಲಿ ಅರುಣ್ ನಾಚಪ್ಪ ಅಂತ ಇದ್ದಾರೆ, ಅವರು ಭಾಳಷ್ಟು ಎಫರ್ಟ್ ಹಾಕ್ತಾರೆ. ಅರುಣ್ ನಾಚಪ್ಪ ಆಗಿರ್ಬೋದು, ನಿಶಾಂತ್ ಭಟ್ ಆಗಿರ್ಬೋದು, ನಿಶಾಂತ್ ಎಸ್ಕೆ ಆಗಿರ್ಬೋದು, ಮತ್ತು ನಾವು ಎಲ್ಲ ಕೇಸಸಲ್ಲೂ ನಮ್ಮ ಜೊತೆಲಿ ನಿಂತ್ಕೊಳ್ಳುವಂಥ ಸವಿತಾ ಅವರಾಗಿರ್ಬೋದು, ಮತ್ತು ರೋಷನ್ ಸರ್ ಅಂತ ಇದ್ದಾರೆ, ಅವರು ಕೂಡ ಆಗಿರ್ಬೋದು. ಇವರೆಲ್ಲ ಒಂದು ಎಫರ್ಟ್ ಇಲ್ಲದೇ ನಾವೇನೂ ಕೇಸ್ ಮಾಡೋಕ್ಕಾಗಲ್ಲ. ಮತ್ತು ಇದ್ರ ಜೊತೆಗೆ ಇನ್ನೊಬ್ಬರು ಸೀನಿಯರ್ ಆದಂಥ ಅವ್ರ ಹೆಸರು ಕೂಡ ಲೋಹಿತ್ ಅಂತಲೇ, ಅವರು ಭಾಳಷ್ಟು ಕೇಸಸ್ಸಲ್ಲಿ ನಮಗೆ ಸಲಹೆ ಕೊಡ್ತಾರೆ. ಪ್ರತಿಯೊಂದು ಕೇಸಸ್ಸಲ್ಲೂ ಸಪೋರ್ಟ್ ಮಾಡೋದೇ ಎಲ್ಲ ಇದೊಂದು ಟೀಮು ಸರ್. ನಾವು ಏನೇ ಸಕ್ಸಸ್ ಇದ್ರೂ ಒಬ್ಬರಿಂದ ಆಗೋದಿಲ್ಲ, ಇದು ಎಲ್ಲ ಒಂದು ಟೀಮಿಂದನೇ ಇದಾಗೋದು. ನೀವು ವಕೀಲ್ ಸಾಬ್ ಆಗೋದಕ್ಕೆ ಮುಖ್ಯ ಕಾರಣ ಅಂತಂದರೆ ಬಡವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕೆ ವಕೀಲ್ ಸಾಬ್ ಆಗ್ತೀರಾ, ಅದು ಏಕೆ ಸರ್? ಸರ್, ಈಗ ಅನ್ಯಾಯ ಆದಾಗ ನಾವು ಹೋಗಿ ಹೋರಾಟ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ಹೋದಾಗ ನಮ್ಮ ಮೇಲೆ ಕೇಸ್ಗಳಾಗುತ್ತೆ. ಈಗ ನಾವು ಯಾವುದೋ ಒಂದು ಅನ್ಯಾಯ ವಿರುದ್ಧ ಮಾತಾಡೋಕ್ಕೂ ಆಗೋದಿಲ್ಲ ಕೆಲವೊಂದು ಪರಿಸ್ಥಿತಿಲಿ. ಬಟ್ ವಕೀಲರಾಗಿ ನಾವೆಲ್ಲ ಕಡೆ ಮಾತಾಡ್ಬೋದು. ಈಗ ನಾವು ಪೊಲಿಟಿಷಿಯನ್ಸ್ ಮುಂದೆನೂ ಮಾತಾಡ್ಬೋದು. ಯಾವುದೇ ಒಂದು ತೊಂದರೆ ಆದಾಗಲೂ ಕೂಡ ಎಲ್ಲ ಜಾಗದಲ್ಲೂ ಮಾತಾಡುವಂಥ ಒಬ್ಬ ಏಕೈಕ ವ್ಯಕ್ತಿ ಅಡ್ವೊಕೇಟ್. ಈ ಒಂದು ಪ್ರೊಫೆಷನ್ ಮೇಲೆ ಅಷ್ಟೇ ಗೌರವ ಇದೆ, ಅಷ್ಟೇ ನಂಬಿಕೆ ಇದೆ. ಜನಕ್ಕೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಇರುವಷ್ಟು ನಂಬಿಕೆ ಬೇರೆ ಯಾವುದ್ರ ಮೇಲೂ ಇಲ್ಲ. ಆ ಒಂದು ನ್ಯಾಯಾಂಗ ವ್ಯವಸ್ಥೆ ಮೇನ್ ಪಿಲ್ಲರ್ಸೇ ಅಡ್ವೊಕೇಟ್ಸ್. ಅದಕ್ಕೋಸ್ಕರ ಈ ಒಂದು ಪ್ರೊಫೆಷನ್ನ ನಾವು ಚೂಸ್ ಮಾಡಿದ್ದೀವಿ. ತುಂಬ ಚಿಕ್ಕ ವಯಸ್ಸಿನಲ್ಲೇ ತುಂಬ ಬೆಟ್ಟದಷ್ಟು ಸಾಧನೆ ಮಾಡಿರೋದು ನಿಮಗೆ ಎಷ್ಟು ಖುಷಿ ಇದೆ ಸರ್? ಸರ್, ಭಾಳಷ್ಟು ಖುಷಿ ಇದೆ. ಇದನ್ನು ನಾನು ಸಾಧನೆ ಅಂತ ಹೇಳ್ಕೊಳ್ಳೋದೇ ಇಲ್ಲ, ಮಾಡೋದು ತುಂಬ ಇದೆ. ಒಂದು ಸೇವೆ ಅಂತ ಮಾಡ್ತಾಯಿದ್ದೀವಿ. ಏನೇ ಆದರೂ ಕೂಡ ಇನ್ನು ಮುಂದೆ ಈ ಸೇವೆ ನಿಲ್ಲಬಾರ್ದು ಅನ್ನೋದೊಂದೇ ನಮ್ಮ ಉದ್ದೇಶ. ಯಂಗ್ಸ್ಟರ್ಸ್ಗಳಿಗೆ ಒಂದು ಮೆಸೇಜ್ ಸರ್, ಯಂಗ್ಸ್ಟರ್ಸ್ಗೆ ಕೊಡೋ ಮೆಸೇಜ್ ಒಂದೇ. ಕೆಲವೊಬ್ಬ ಯಂಗ್ಸ್ಟರ್ಸ್ಗಳು ಈಗ ಓದೋ ಟೈಮಲ್ಲಿ ಓದ್ದೇ ಕೆಲವೊಂದು ಬೇರೆ ಚಟಗಳಿಗೆ ಬಿದ್ದು ತುಂಬ ಅನುಭವಿಸೋದನ್ನ ನೋಡಿದ್ದೀನಿ. ಯಾವುದೇ ಯುವಕರಾಗಲಿ ಓದೋ ಟೈಮಲ್ಲಿ ಕರೆಕ್ಟಾಗಿ ಓದಲಿ ಮತ್ತು ದೇಶ ಸೇವೆ ಮೇಯ್ನ್ ಆಗಬೇಕು ಸರ್. ನಾವು ನಮ್ಮ ಪ್ರೊಫೆಷನಲ್ಲಿ ಅದು
ಸೇವೆಗಳು ನಡೆಸ್ತಾ ಇದ್ದೀವಿ. ಬಟ್ ದೇಶ ಸೇವೆ ನಮ್ಮ ಉದ್ದೇಶ ಗುರಿ ದೇಶ ಸೇವೆ ಆಗಿರಬೇಕು. ಯುವಕರಿಗೆ ಒಂದೇ ಮಾತು ಹೇಳೋದು, ದೇಶ ಸೇವೆ ಮಾಡಿ, ಆದಷ್ಟು ಹೆಲ್ಪ್ ಮಾಡಿ. ತಾತ ಸೆಂಟ್ರಲ್ ಅಧಿಕಾರಿಯಾಗಿದ್ದರು, ಅಪ್ಪ ಆ ಸಮಯದಲ್ಲಿ ಡ್ರೈವರ್ ಆಗಿದ್ದರು. ಆ ಡ್ರೈವರ್ ಮಗ ಇವತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ಮಿಂಚ್ತಿದ್ದಾರೆ. ಸರ್ ಭಾಳಷ್ಟು ಖುಷಿ ಇದೆ. ನಾವೇನು ಹುಟ್ಟುತ್ತಾ ಯಾರು ಗೋಲ್ಡನ್ ಸ್ಪೂನ್ಸ್ ಅಲ್ಲ ಸರ್. ಇವತ್ತು ನಾವೇನಿದ್ದೀವಿ ನಮ್ಮ ಎಫರ್ಟಿಂದ ಇದ್ದೀವಿ. ತಾತ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ತಂದೆ ಡ್ರೈವರ್ ಆಗಿದ್ದರು, ಆಮೇಲೆ ಅವರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆದರು. ಬಟ್ ಅಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕು ಅಂತಲೇ ಅವರು ನಮ್ಮನ್ನ ಸಾಕಷ್ಟು ಕಷ್ಟ ನೋಡಿದ್ದೀವಿ. ನಾವು ಯಾವುದೂ ನಮಗೆ ಹಾಗೆ ಬಂದಿಲ್ಲ ಸರ್. ತುಂಬ ಕಷ್ಟ ಬಿದ್ದೆ ಒಂದು ಪ್ರೊಫೆಷನ್, ನಾವು ಲಾ ಮಾಡಬೇಕಾದ್ರೂ ಕೂಡ ಭಾಳಷ್ಟು ಕಷ್ಟ ಬಿದ್ದಿದ್ದೀವಿ. ಅದೊಂದು ಭಾಳಷ್ಟು ಹೆಮ್ಮೆ ಇದೆ. ಇವತ್ತು ಅವ್ರು ನಾವಿಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ಇದಕ್ಕೆಲ್ಲ ಅವರೇ ಕಾರಣ.